ಏಯ್ ನಿಂತ್ಕೊಳ್ಳಿ. ಏನು ಬರ್ರೋ ಇಲ್ಲಿ. ಆ ವಿಭೂತಿ ಗಂಧ ಕುಂಕುಮ ಎಲ್ಲ ಅಳಿಸ್ಕೊಬಿಡಿ. ಯಾಕೆ? ಮೊದಲೇ ನಾಸ್ತಿಕ ನನ್ನ ಮಗ ಇವನು. ನಾಮ ವಿಭೂತಿ ಕಂಡುಬಿಟ್ರೆ ಚರ್ಮ ಸಮೇತ ಕಿತ್ತಾಕ್ಬಿಡ್ತಾನೆ. ಹಂಗಂತೀಯ? ತುಂಗ ಮಂಗಳ ಪರಿಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ ನಷ್ಟ ದುಷ್ಟ ಪನ್ನಗೀತಿಹಾಸ ಹಾಸ ಭಾಸಮಾನ ಶಿಷ್ಟ ರಕ್ಷಣಂ ಕರೋಮಿ ಯುಕ್ತಿ ದೇಹಿ ದುರ್ಜಟಿ ಭಕ್ತ ಸಿಕ್ತ ಮಚ್ಚರಿತ್ತ ಕ್ಷಾಳನೋಜ್ಜಮ ಪ್ರಭಾ ಶಕ್ತಿ ದೇಹಿ ಕರೋಮ್ಯಹಂ ರಕ್ತಾಭಿಷೇಕ ತರ್ಪಣಂ ರಕ್ತಾಭಿಷೇಕ ತರ್ಪಣಂ. ಗುರುಗಳೇ, ನಿಮ್ಮ ಹಾಡು ಕೇಳಿ ಕಲ್ಯಾಣಿಯಲ್ಲಿರೋ ಮೀನುಗಳು ಎದ್ದು ಬಂದು ತಲೆದೋಗುತ್ತೆ. ದೊಡ್ಡ ವಿದ್ವಾಂಸರೇ ಅವ್ರ ವಾಯ್ಸಲ್ಲಿ ಹಾಡಿದ್ರೆ ನೀವೇನ್ ಗುರುಗಳೇ ಬೇರೆಯವ್ರ ವಾಯ್ಸಲ್ಲಿ ಹಾಡ್ತೀರಾ? ಏನ್ ಟ್ಯಾಲೆಂಟ್ ಗುರುಗಳೇ. ಅದು ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಮ್ಯಾಟ್ರಿಕ್ ಬಾ. ಗುರುಗಳೇ, ನಿಮ್ಮನ್ನ ಹುಡ್ಕೊಂಡು ಇವತ್ತು ದೊಡ್ಡ ಕುಳ ಬಂದಿತ್ತು. ಯಾರು? ಅವ್ರ ಮಗಳ ಮದುವೆನಲ್ಲಿ ನೀವು ಸಂಗೀತ ಕಚೇರಿ ಮಾಡ್ಬೇಕಂತೆ. ಮಾಡೋಣವಂತೆ. ಆದ್ರೆ ನನ್ನೊಂದು ರಿಕ್ವೆಸ್ಟ್, ನೀವು ಹೋಸತಿ ಮದುವೆ ಸಮಾರಂಭದಲ್ಲಿ ಹಾಡ್ರಲ್ಲ ಶೋಕಗೀತೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಆ ತರ ಹಾಡನ್ ಮಾತ್ರ ಹಾಡ್ಬೇಡಿ. ಅದ್ರಿಂದ ನಿನಗೇನ್ ಪ್ರಾಬ್ಲಮ್? ನಂಗೇನು ಪ್ರಾಬ್ಲಮ್ ಇಲ್ಲ. ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಾಗಿರೋ ಹುಡುಗ ನಿಮ್ ಹಾಡ್ ಕೇಳಿ ಒಂದೇ ತಿಂಗಳಲ್ಲಿ ಹೆಂಡ್ತಿನ ಬಿಟ್ಟು ಕಾವಿ ತೊಟ್ಟು ಹೊಂಟೋದ. ಅದು ನನ್ನ ಸಂಗೀತಕ್ಕಿರೋ ಪವರ್. ಹುಡುಗಿ ಕಡೆಯವ್ರು ಬಂದು ಪಕ್ವಾದ್ಯ ಬಾರಿಸಿದ್ರೆ ಗೊತ್ತಾಗಿರೋದು ನಿಮಗೆ. ಸೆಂಟ್ರಲ್ ರೋಡ್ ಅಲ್ಲಿ ಬೈಕ್ ನಿಲ್ಸ್ಕೊಂಡ್ಬಿಟ್ಟಿದ್ಯಾ? ಹಚ್ಕೊಂಡು ಹೋಗ್ಬಿಡ್ಲಾ? ಏನಿಲ್ಲ ಸರ್, ತಾವು ಕರ್ಕೊಂಡು ಹೋಗ್ತೀರಲ್ಲ ಹಸುಗಳು, ಅದ್ರಲ್ಲಿ ನಂದೊಂದೇ ಒಂದ್ ಸಣ್ಣ ಕರು ಇದೆ ಸರ್, ಅದನ್ನ ಕೊಟ್ಬಿಟ್ರೆ. ಏನೋ ನಿನ್ ಕರುನಾ? ದುಡ್ಡು ಕೊಟ್ಕೊಂಡಿದೀವಿ ಸರ್. ನನ್ ಮಾತ್ ಕೇಳಿ ಸರ್. ಸರ್, ಆ ಕರು ತಗೊಂಡು ನೀವು ಸೌಟ್ ಹಾಕೊಂಡು ಕೆರೆದ್ರೂ ಕೂಡ ನಿಮ್ ತಲೆಲಿರೋಷ್ಟು ಮಾಂಸನೂ ಸಿಗಲ್ಲ ಸರ್. ಸರ್ ನಿಜ ಸರ್, ಪ್ಲೀಸ್ ಸರ್. ಸರ್ ಮಗು ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಕೊಟ್ಬಿಡಿ ಸರ್. ಸರ್ 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 ಶೋರ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಕೊಡಿ ಸರ್, ಪ್ಲೀಸ್ ಸರ್. ಸರ್ ಒಂದೇ ಒಂದ್ ನಿಮಿಷ. ಹಾ ಸರ್. ಓನ್ ಚಿನ್ನ, ಓನಮ್ಮ, ಹೇಳು. ಹೌದಾ? ಆಯ್ತಮ್ಮ, ಆಯ್ತು, ಕರ್ಕೊಂಡೋಗೋಣ. ಏನ್ರೋ ಇದು? ಒಂದನ್ ಬಿಟ್ಟು ಎಲ್ಲ ಇಳಿಸ್ಬಿಟ್ಟಿದ್ರಲ್ಲ. ನಾನ್ ಅಲ್ಲಣೋ, ಅವನೇ ಇಳಿಸಿದ್ದು. ಏಯ್ ಯಾಕೋ? ಏಯ್ ಮುಚ್ಕೊಂಡಿರಲೇ, ಮಾತಾಡ್ತಾ ಇಲ್ವಾ ಇಲ್ಲಿ? ಆಯ್ತಮ್ಮ, ಆಯ್ತಾಯ್ತಾಯ್ತಾಯ್ತು. ಏನೋ ಮೆಂಟ್ಲ್ ತರ ಅದ್ರ ಜೊತೆ ಮಾತಾಡ್ತಾ ಇದ್ಯಾ? ಅದ್ರ ಭಾಷೆ ಅರ್ಥ ಆಗತ್ತಾ ನಿನ್ಗೆ? ಯಾಕೆ ಅರ್ಥ ಆಗಲ್ಲ? ಕ್ಲೀನ್ ಆಗಿ ಅರ್ಥ ಆಗತ್ತೆ. ಅದು ಹೇಳ್ತಾ ಇದೆ ಅದಕ್ಕೆ ಅಮ್ಮನೂ ಬೇಕಂತೆ. ಏಯ್ ಹೋಗೋ ಸುಮ್ನೆ. ನೋಡ್ದಡಿಯಾ, ಚಿಕ್ಕ ವಯಸ್ಸಲ್ಲಿ ನೀನು ಬೇವರ್ಸಿ ತರ ಅಮ್ಮನ್ ಬಿಟ್ಟು ಬದುಕಿದ್ಯಾ? ಇಲ್ಲ. ಅದೇ ತರ ಅದಕ್ಕೂ ಅಮ್ಮ ಬೇಕಂತೆ. ಓ ಏನಮ್ಮ? ಹೇಳಮ್ಮ ಲಕ್ಷ್ಮಿ. ಹೌದಾ? ಓಹೋ ಹಾಗಾ? ಆಯ್ತಾಯ್ತಾಯ್ತು, ಮಾತಾಡ್ತೀನಿ. ಡೋಂಟ್ ವರಿ. ಆಯ್ತು, ತಾಯಿನೂ ಕರ್ಕೊಂಡು ಹೋಗು. ನೀನ್ ಕರ್ಕೊಂಡು ಹೋಗೋನಷ್ಟರಲ್ಲಿ ಒಂದ್ ಸಣ್ಣ ಚೇಂಜ್ ಆಗೋಯ್ತು. ಏನಪ್ಪ ಅದು? ತಾಯಿನೂ ಒಬ್ಳೆ ಬರಲ್ಲ ಅಂತ ಹೇಳಿ. ಏನಂತೆ ರೋಗ ಅದಕ್ಕೆ? ಅಮ್ಮ ಜಾಯಿಂಟ್ ಫ್ಯಾಮಿಲಿ ಬೆಳೆದಿರೋಳಲ್ವಾ, ಅದಕ್ಕೆ ಆ ಅಕ್ಕನ್ ಬಿಟ್ಟು, ತಂಗಿನ್ ಬಿಟ್ಟು, ಆ ದೊಡ್ಡಮ್ಮ, ದೊಡ್ಡ ಮಾವ, ದೊಡ್ಡತ್ತೆ, ಆ ನಾದಿನಿ, ಆ ಚಿಕ್ಕಮ್ಮ, ಚಿಕ್ಕಪ್ಪ ಯಾರನ್ನೂ ಬಿಟ್ಟು ಬರಲ್ಲ ಅಂತ ಹೇಳಿ. ಕನ್ಫ್ಯೂಷನ್ ಯಾಕೆ? ಟೋಟಲ್ ಫ್ಯಾಮಿಲಿನೇ ಕಳಿಸ್ಕೊಟ್ಬಿಡು, ಕರ್ಕೊಂಡು ಹೋಗ್ಬಿಡ್ತೀನಿ. ಏನಲ್ಲಿ ನನಗೆ ಬಿಸ್ಕೆಟ? ನಿನ್ನನ್ನು ಕಸಾಯಿಖಾನಿ ಎತ್ತಾಕೊಂಡು ಹೋಗ್ತೀನಿ, ಹುಷಾರ್. ಕೈ ತೆಗಿಯೋ. ತೆಗಿಯಲ್ಲ ಅಂದ್ರೆ ಅವನೇನ್ ಸತ್ತ ನರ್ಕೋದ ಅನ್ಕೊಂಡಿ? ಅಪ್ಪ ಚಿರಾಯಿ ಹೋಗ, ಇನ್ನು ಸತ್ತಿಲ್ಲ. ಇದೇ ಕೈ ಹಸುನ್ ಕತ್ತರಿಸೋದ? ಇದೇ ಕೈ?
ಬಾಡಿಗೂ ನಿನ್ ಫೇಸ್ಗೂ ಸಂಬಂಧನೇ ಇಲ್ಲಲ್ಲೋ. ಒಳ್ಳೆ ಚಿಂಪಾಂಜಿ ತರ ಇದ್ಯಾ. ಹಸುನ್ ಕತ್ತರಿಸ್ತೀಯಾ ಹಸುನ. ಆಫ್ಟರ್ ಆಲ್ ಅದು ಹುಲ್ ತಿಂದು ಹಾಲು ಕೊಡುತ್ತೆ. ಹಾಲು ಕುಡ್ದಿದ್ದು ಅಲ್ದೆ ಅದ್ರ ಮಾಂಸ ಬೇರೆ ತಿಂತೀರಾ. ಮಾಂಸ ಮನುಷ್ಯನೇನೋ ನೀನು? ಏಯ್, ನಿಮ್ ತಾಯಿಗೆ ವಯಸ್ಸಾಗೋಯ್ತು ಅಂತ ಕಸಾಯಿ ಕರೆ ಕಳಿಸ್ತೀಯನೋ? ಏಯ್, 6 ತಿಂಗಳು ಅಷ್ಟೇ ಕಣ ನಾವು ತಾಯಿ ಹಾಲು ಕುಡಿಯೋದು. 60 ವರ್ಷ ಇದ್ರ ಹಾಲು ಕುಡಿತೀವಿ. ಅದಕ್ಕೇನೆ ತಾಯಿನೂ ದೇವ್ರೆ, ಹಸುನು ದೇವ್ರೆ. ಅದನ್ನ ಸಾಯಿಸೋ ನೀನು ಭೂತ ನೀನು. ನನ್ನ ಕಸಾಯಿ ಕನೆ ಕಳಿಸ್ತೀಯನೋ? ಏಯ್, ನಾನೇನಾದ್ರೂ ಕಸಾಯಿ ಖಾನೆಗೆ ಬಂದ್ರೆ ಮಚ್ಚು ನನ್ ಕೈಲಿರುತ್ತೆ. ಆಕಳ ಜಾಗದಲ್ಲಿ ನೀನಿರ್ತೀಯ. ನಾನು ಅಗ್ರಹಾರ ಸೇರೋ ಅಷ್ಟರಲ್ಲಿ ಎಲ್ಲ ಹಸು ಕರು ದನಗಳೆಲ್ಲ ಗೋಶಾಲೆಯಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು. ಗುರುಗಳೇ, ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದು ನೀವ್ ಯಾಕೆ ಇನ್ನು ಮದುವೆ ಆಗಿಲ್ಲ? ಏನ್ ಪ್ರಾಬ್ಲಮ್? ಏಜಾ, ಸೈಜಾ, ಕಲರ, ಅಥವಾ ಟೋಟಲಿ ಮ್ಯಾಟ್ರೇ? ನನ್ನ ವಾಯ್ಸ್ ಕೇಳಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋ ಹೀರೋಯಿನ್ಗಳೆಲ್ಲ ನನ್ನ ಹಿಂದೆ ಬಿದ್ದಿದ್ರು. ನೀವ್ ಯಾಕೆ ಮುಂದೆ ಬೀಳ್ಲಿಲ್ಲ? ಏನ್ ಪ್ರಾಬ್ಲಮ್? ಜೋಡಲ್ಲಿ ಹೊಡಿತೀನಿ ನೋಡು. ಲೇ, ನಾನು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕಂತ ಗೊತ್ತೇನು? ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳೆ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ದೀಪಕ ರಾಗದಿಂದ ದೀಪ ಬೆಳಗತ್ತೆ, ಮೇಘಮಲ್ಲಾರದಿಂದ ಮಳೆ ಬರುತ್ತೆ. ಇದೇನು ಗುರುಗಳೇ, ನೀವು ಹಾಡು ಹೇಳಿದ್ರೆ ಒಂದು ಹುಡುಗಿನೇ ಬರ್ತಿದ್ದಾಳೆ. ಇದು ಈ ಸ್ವರ ಸಾಮ್ರಾಟ್ನ ಸೃಷ್ಟಿ ಕಣೋ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಇದೇನು ಸೌಂದರ್ಯ ತರ ಬಂದು ಶಿವಣ್ಣ ತರ ಲಾಂಗೆತ್ತವಳೆ. ಇಷ್ಟೊತ್ತು ಓಡಿಸ್ಕೊಂಡ್ ಬಂದಿದ್ದು ನಮ್ಮನ್ನಲ್ವಾ? ಸಾರಿ ಗುರುಗಳೇ, ನಾನೇ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ, ಇವತ್ತು ಬಸವಣ್ಣ ಕೊಲೆ ಅಂತೂ ಗ್ಯಾರಂಟಿ. ನಾಯಿ ಎಡ್ಸ್ಕೊಂಡ್ ಬಂದಿದ್ರೆ ಕಲ್ಲು ಹೊಡಿತಿದ್ದೆ. ನಾರಿ ಮಾರಿ ಹೆಮ್ಮಾರಿ ಎಡ್ಸ್ಕೊಂಡ್ ಬರ್ತಿರೋದು. ಪೊಲೀಸ್ ಏನು ಅನ್ಕೊಂಡಿದ್ಯಾ? ಒಂದೇ ಹೊಡೆತ 1.5 ಕಾಲು. ಬಸವಣ್ಣ ಅಂತ ಹೆಸರಿಟ್ಟಿದ್ದಾರೆ ಅಂತ ಊರ್ ತಿರುಗ್ತೀಯಾ? ಮದ್ವೆ ಆಗೇ ಆಗ್ತೀನಿ. ಇದೇನು ಕೊಲೆ ಮಾಡ್ತಾಳೆ ಅನ್ಕೊಂಡ್ರೆ ಮದುವೆ ಮಾಡ್ಕೊಂತವಳೆ. ನಿಮ್ ಟ್ರ್ಯಾಕ್ ಕ್ಲೋಸ್. ನಿನ್ನೆ ಮದುವೆ ಆಗ್ತಾನೆ. ಅಯ್ಯೋ, ಎಂತ ಹುಡುಗಿ ಗೊತ್ತಾ ಇವಳು? ನಯ ಇಲ್ಲ, ನಾಜುಕಿಲ್ಲ. ರೋಡ್ ಅಲ್ಲಿ ಕತ್ತಿ ಹಿಡ್ಕೊಂಡು ಅಡ್ಸ್ಕೊಂಡ್ ಬರ್ತಾ ಇದ್ದಾಳೆ. ಗುರುಗಳೇ, ನಿಮ್ ಟ್ರ್ಯಾಕ್ ಓಪನ್. ಮಾವಯ್ಯ, ಇವಳ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. SLC ಏನ್ ಮಾಡಿದ್ಲು ಗೊತ್ತಾ? ಇವಳು ಫ್ರಾಕ್ ಹಾಕೊಂಡು ಮರ ಹತ್ಕೊಂಡ್ಬಿಟ್ಟಿದ್ಲು. ನನ್ನ ಕೆಳಗೆ ನಿಲ್ಸಿದ್ಲು. ಕಾಯಿ ಹಿಡಿ ಅಂತ ಮಾವಯ್ಯ. ದೇವರಾಣೆಗೂ ಇವನು ಒಂದು ಕಾಯಿನೂ ಕ್ಯಾಚ್ ಹಿಡಿದಿರಲ್ಲ. ಆದ್ರೇನಂತೆ, ಹೇಗೂ ನಾನ್ ನಿನ್ನೆ ಮದ್ವೆ ಆಗ್ತೀನಿ. ತಲೆ ತಗ್ಸಾದ್ರು ನೋಡು, ಎಂತಾದ್ರು ನೋಡು, ನಾನಂತೂ ನಿನ್ನೆ ಮದ್ವೆ ಆಗ್ತೀನಿ. ನಿನ್ನಂತೊಳ್ಳ ತಲೆ ತೆಗೆದ್ರು ತಲೆ ಹೋದ್ರು ಮದ್ವೆ ಆಗಲ್ಲ. ಸರಿಯಾಗಿ ಹೇಳಿದೆ. ಯಾವ ಕಾರಣಕ್ಕೂ ಈ ಮಾತನ್ನ ಬದಲಾಯಿಸ್ಬೇಡ. ಈ ಮಾತನ್ನ ನಿಂತ್ಕೋ. ಥ್ಯಾಂಕ್ ಯು ಮಾವಯ್ಯ. ಯಾಕಪ್ಪ ನೀನ್ ಅವನ್ ಪರ ವಹಿಸ್ಕೊಂಡ್ ಮಾತಾಡ್ದೆ? ನಿನ್ನ ಅದೃಷ್ಟ ಚೆನ್ನಾಗಿದೆ. ಅವನೇ ನಿನ್ನ ಮದುವೆ ಆಗಲ್ಲ ಅಂತ ಇದ್ದಾನೆ. ಅವನು ಇವತ್ತು ಬಂದಿದ್ದಾನೆ, ನಾಳೆ ಹೋಗ್ತಾನೋ, 6 ತಿಂಗಳಾದ್ಮೇಲೆ ಹೋಗ್ತಾನೋ, ಎಲ್ಲಿ ಕೆಲಸ ಮಾಡ್ತಾನೋ ಯಾವನ್ಗೂ ಗೊತ್ತಿಲ್ಲ. ಅವನು ನಿಂಗೆ ಸರಿಯಾದ ಗಂಡ ಅಲ್ಲ. ಒಂದು ಒಳ್ಳೆ ಗಂಡ ಮದುವೆ ಮಾಡ್ತೀನಿ, ನೀನ್ ಅವನ್ನ ಮರ್ತು ಬಿಡು. ಬಸವಣ್ಣ ಅಂತೂ ಮದ್ವೆ ಆಗಲ್ಲ. ಇನ್ಮೇಲೆ ನಿಮ್ ಲೈನ್ ಕ್ಲಿಯರ್. ಹಂಗಂತೀಯ? ಇನ್ಮೇಲೆ ನಾನು ಬಾರ್ಸಕ್ ಶುರು ಮಾಡ್ತೀನಿ. ಏನ? ಹಾರ್ಮೋನಿಯಂ. ಬಂದ್ರು ಎಲ್ಲ ಕಾಸಿನ ತರ ಡಬಲ್ ಮೀನಿಂಗ್ ಮಾತಾಡ್ತೀರ. ಗ್ರೋ 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 ಸ್ವಲ್ಪ ನಿಂತ್ಕೋ ಗ್ರೋ. ಓ ಶ್ರೀಕಂಠು, ಹೇಗಿದ್ಯಾ? ಹೆಂಗಿದೆ ಬೋಂಡಾ ಬಿಸ್ನೆಸ್? ಸುಮ್ಮನೆ ಗುರು, ಹಳೆ ಮ್ಯಾಟ್ರನ್ನ ನೀನ್ ಒಟ್ಟಲ್ಲಿ ಅಮಿಕೋ ಗುರು. ಆಯ್ತಪ್ಪ, ಏನ್ ವಿಷಯ? ಏನಿಲ್ಲ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ನನ್ನಿಂದನಾ? ಏನ್ ಬೇಕು ಹೇಳು. ನೀನ್ ಹೆಂಗೋ ನೀನ್ ಹುಡುಗಿ ಬೇಡ ಅಂತ ಬಿಟ್ಟಾಕಿದ್ಯಾ, ಅವಳನ್ನ ಟೇಕ್ ಆಫ್ ತಗೊಂಡು ಒಂದು ಟ್ರೈ ಕೊಡೋಣ ಅಂತ. ನೀನು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಎಂಟರ್ ದಿ ಡ್ರ್ಯಾಗನ್ ತರ
ಎಂಟ್ರಿ ಕೊಟ್ಬಿಡ್ತೀನಿ ಗುರು ಲವ್ಗೆ. ಆಯ್ತಾಯ್ತು, ಓಕೆ ಓಕೆ. ಬಟ್ ಒಂದ್ ವಿಷಯ ಹುಷಾರು, ಆ ಹುಡುಗಿ ಮಹಾನ್ ಡೇಂಜರಸ್. ಈ ಎದ್ದಿರೋ ಆಂಟರನ ಒಳಗಿಟ್ಕೊಂಡ್ಬಿಡು, ಕಿತ್ತಾಕ್ಬಿಡ್ತಾಳೆ. ಆಲ್ ದ ಬೆಸ್ಟ್. ನಾವ್ ಬಿಟ್ಟಾಕಿದೀವಿ ಅವಳನ್ನ. ನಾವ್ ಬಿಟ್ಟಿದೀವಿ. ಓಕೆ. ಹಾಯ್ ಗಾಡ್ ಫಾದರ್, ಹೌ ಆರ್ ಯು? ತಾತ ಬಸವಣ್ಣ ಹೇಗಿದ್ಯಾ ತಾತ? ಚೆನ್ನಾಗಿದ್ದೀನಿ. ಹೌದು, ನೀನು ಬೆಳಿಗ್ಗೆನೆ ಬರ್ಬೇಕಾಗಿತ್ತಲ್ಲ, ಯಾಕೆ ಲೇಟು? ಏನಿಲ್ಲ ತಾತ, ನಿನ್ ಮೊಮ್ಮಗಳಿದಾಳಲ್ಲ, ರಣ ಚಂಡಿ ಅವತಾರ ಮಾಡ್ಕೊಂಡು ಕೈಯಲ್ಲಿ ಮಚ್ಚಿಟ್ಕೊಂಡು ನೋಡಲ್ ಅಂಟಿಸ್ಕೊಂಡ್ ಬಂದ್ಬಿಟ್ಲು, ಮದ್ವೆ ಆಗ್ತೀಯೋ ಇಲ್ವೋ ಅಂತ. ತಿಳ್ಕೊಂಡಿದ್ಯಾ? ನನ್ ಮಗಳಿಗೆ ನೀನು ಅಂದ್ರೆ ಪ್ರಾಣ ಕಣೋ. ಏನಂದೆ? ಪ್ರಾಣ? ಸ್ವಲ್ಪ ಯಾಮಾರಿದ್ರೆ ಅದನ್ನೇ ತೆಗೆದ್ಬಿಟ್ರು ಅವಳು. ಮಾವ ಬಂದಿದ್ದಕ್ಕೆ ಬಚಾವಾದೆ, ಅವರು ಕೂಡ ಅವಳಿಗೆ ಬೈದ್ರು. ಅಂತವಳ ನಾ ಮದ್ವೆ ಆಗ್ತೀನಾ? ನೀನ್ ಆಗಲ್ಲ ಅಂದಿರ್ತೀಯ. ಕರೆಕ್ಟ್. ಅದಕ್ಕವರು ಅಳಿಮಯ್ಯ, ನೀನ್ ಇದೇ ಮಾತ್ಮೇಲೆ ನಿಂತ್ಕೋ, ಯಾವ್ದೇ ಕಾರಣಕ್ಕೂ ನಿನ್ ನಿರ್ಧಾರ ಬದಲಾಯಿಸ್ಕೋಬೇಡ ಅಂದಿರ್ತಾರೆ. ಅಲ್ಲ, ಅರೆ ಏನ್ ತಾತ ಒಳ್ಳೆ ರೆಕಾರ್ಡ್ ಮಾಡಿ ಪ್ಲೇ ಮಾಡ್ದಂಗೆ ಹೇಳ್ತಾ ಇದಾರೆ ಇವರು. ನೋಡು, ರೆಕಾರ್ಡ್ ಮಾಡ್ಕೊಂಡಿರೋದ್ ಬೇಕಾದ್ರೆ ಡಿಲೀಟ್ ಮಾಡ್ಬೋದು, ಆದ್ರೆ ತಮ್ಮ ಮಗಳನ್ನ ನಿನಗ್ ಕೊಡ್ಬಾರ್ದು ಅನ್ನೋದು ಮಾತ್ರ ಅವ್ರ ಮನ್ಸಲ್ಲಿ ಪ್ರಿಂಟ್ ಆಗ್ಬಿಟ್ಟಿದೆ. ಯಾಕತ್ತೆ? ತಮ್ಮ ಅಳಿಯ ಆಗೋನು ಗೌರ್ಮೆಂಟ್ ಆಫೀಸರ್ ಆಗಿರ್ಬೇಕು ಅನ್ನೋದು ನಿಮ್ಮ ಅವನ್ ಕಂಡೀಷನ್. ನೀನು ದೇಶಾಂತರ ಹೋಗೋದ್ ಬಿಟ್ಟು ಇಲ್ಲೇ ಯಾವ್ದಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋದಾದ್ರೆ ಹೇಗಾದ್ರೂ ಮಾಡಿ ನಿಮ್ಮ ಅವನ್ನ ನಾನು ಒಪ್ಪಿಸ್ತೀನಿ. ನಿನ್ನ ಮಗಳನ್ನ ಮದುವೆ ಆಗೋ ಬದಲು ನಾನ್ ದೇಶಾಂತರ ಹೋಗೋದು ಬೆಟ್ರು. ಯಾಕೋ? ನೋಡಮ್ಮ, ಸಂಗೀತಕ್ಕೆ ಎಲ್ಲಾ ಮರ್ಸೋ ಶಕ್ತಿ ಇದೆ. ಸಂಗೀತ ಕಲ್ತ್ರೆ ಹೆಣ್ಣಿನ ಘನತೆ ಹೆಚ್ಚಾಗತ್ತೆ. ಅದು ಅಲ್ಲದೆ ಹೆಣ್ಣು ನೋಡಕ್ ಬಂದಾಗ ಗಂಡಿನ ಕಡೆಯವರು ನಿನಗೆ ಹಾಡು ಹೇಳಕ್ ಬರುತ್ತಾ ಅಂತ ಕೇಳ್ತಾರೆ. ಬರಲ್ಲ ಅಂದ್ರೆ ಮರ್ಯಾದೆ ಹೋಗುತ್ತೆ. ಸಂಗೀತ ಕಲ್ತ್ರೆ ಮದುವೆನೂ ಆಗತ್ತೆ, ಎಲ್ಲಾನು ಮರಿಬಹುದು. ಗೊತ್ತಾಯ್ತಾ? ನಡಿ. ತಾಂಬೂಲ ಸಮೇತವಾಗಿ ಹುಡುಗಿನ ಕಟ್ಕೊಂಡು ನಿಮ್ಮ ಮಾವ ಬರ್ತಿದ್ದಾರೆ. ಅಯ್ಯೋ ಬೇಕು ನನ್ ಮಗನೇ. ನಮಸ್ಕಾರ ಶಂಕರಾನಂದ ಅಂಕಲ್ಗೆ. ಅಂಕಲ? ಇನ್ನೇನ್ ತಾತನ? ಅಲ್ಲ ಕಣಯ್ಯ, ವೈಟು ಕಲರು ಬಿಟ್ರೆ ನನಗೂ ನಿನಗೂ ಒಂದೇ ವಯಸ್ಸಲ್ವನಯ್ಯ? ಅಯ್ಯ, ಎಂತ ಮಾತು ಹೇಳಿದ್ರೆ, ನಿಮ್ಗೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ನನಗಿನ್ನ ಮದುವೆನೇ ಆಗಿಲ್ಲ. ವಾಜಪೇಯಿಗೂ ಅಬ್ದುಲ್ ಕಲಾಂಗೂ ಮದುವೆ ಆಗಿಲ್ಲಪ್ಪ. ತುಂಬಾ ಧನ್ಯವಾದಗಳು. ಬಂದಿದ್ ವಿಷಯ ತಾಂಬೂಲ ತಂದಿರೋದು ನೋಡಿದ್ರೆ ಅರ್ಥ ಆಗಲ್ವೇ? ನೀವು ಅದಕ್ ಬಂದ್ರ? ಇದಕ್ಕೆಲ್ಲ ಒಳ್ಳೆ ಗಳಿಗೆ ಸಮಯ ತಾನೇ ನೋಡ್ಕೊಂಡ್ ಬರೋದು. ಸಮಯ ಗಿಮ್ಮೆ ನೋಡಕ್ಕೆ ಟೈಮ್ ಇಲ್ಲ. ನೀನು ಅರ್ಜೆಂಟ್ ಆಗಿ ನನ್ನ ಮಗಳಿಗೆ ಸಂಗೀತ ಕಲ್ಸ್ಕೊಡ್ಬೇಕಪ್ಪ. ನಿಂತ್ಕೊಂಡ್ರೆ ಸಿತಾರ್ ಇದ್ದಂಗ ಅವಳೆ, ಮಲ್ಕೊಂಡ್ರೆ ವೀಣೆ ಇದ್ದಂಗ ಅವಳೆ, ವೀಣೆ ಇದ್ದಂಗೆ. ತಗೊಳಪ್ಪ ಗುರುದಕ್ಷಿಣೆ. ಚೆನ್ನಾಗಿ ಕಲ್ಸ್ಕೊಡು ಸಂಗೀತ. ಏನೋ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಮಗಳಿಗೆ ಸಂಗೀತದೊಳಗೆ ಮುಳುಗಿಸಿ ವ್ಯಾಪರಿಸ್ಬಿಡ್ತೀನಿ. ತಮಿಳಮ್ಮ, ಸಿಂಗ್ಜಿ, ರವಿಶಂಕರ್ಜಿ, ಇದೆಲ್ಲ ನಾನು ಸಾಧನೆ ಗುರುತಿಸಿ ನಾನು ಕೊಟ್ರ ಪ್ರಶಸ್ತಿಗಳು. ನೀನು ನನ್ನ ಹತ್ರ ಸಂಗೀತ ಕಲಿಯೋದಕ್ಕೆ ಅದೃಷ್ಟ ಮಾಡಿದ್ದೆ. ಇನ್ನ ಈ ಮಾನ್ಗೆಟ್ಟವು 3 ವರ್ಷನ ಕಲಿತಾವೆ, 3 ಸ್ವರ ಕಲ್ತಿಲ್ಲ. ಏನಾದ್ರೂ ಕಲಿಸಿದ್ರೆ ತಾನೆ ಕಲಿಯೋದು. ಹೌದು, 5-6 ವರ್ಷದ ಹಿಂದೆ ಇದೇ ಅಗ್ರಹಾರದ ಬೀದಿಲಿ ನೀವು ಬೋಂಡ ಮಾರ್ಕೊಂಡಿದ್ರಿ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಗುರುಗಳೇ? ಸಂಗೀತ ಸಾಧನೆ ಮಾಡೋದಕ್ಕೋಸ್ಕರ ಹಿಮಾಲಯ ಪರ್ವತಕ್ಕೆ ಹೋಗಿ ಆಲಾಪನೆ ಮಾಡ್ತಾ 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 ಟೈರ್ಡ್ ಆಗಿ ಹಾಗೇ ಮಲಗಿದ್ದೆ. ವೈಟ್ ಅಂಡ್ ವೈಟ್ ಡ್ರೆಸ್ ಅಲ್ಲಿ ಆ ಸರಸ್ವತಿ ವೀಣೆ ಇಟ್ಕೊಂಡು ಪ್ರತ್ಯಕ್ಷ. ಎಷ್ಟು ಅಮೌಂಟ್ ಬೇಕಾದ್ರೂ ಕೇಳು ಅಂದ್ಲು. ಗುರುಗಳೇ, ಅವಳು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ವಾ? ಎಜುಕೇಶನ್ ಕೊಡೋಳಿಗೆ ಕ್ಯಾಶ್ ಕೊಡೋ ಗೊತ್ತಿಲ್ವೇನೋ ಮೂರ್ಖ. ಆದ್ರೆ ನಾನು ಸಂಗೀತ ಬಿಟ್ಟು ಬೇರೆ ಏನು ಬೇಡ ಅಂದೆ. ನಾಲ್ಗೆ ತೆಗಿ ಅಂದ್ಲು ಅಂತ ಓಪನ್ ಮಾಡ್ದೆ, ಬೀಜಾಕ್ಷರ ಬರೆದು. ಇದು ಕವಿರತ್ನ ಕಾಳಿದಾಸ ಸೀನ್ ತರ ಇದೆಯಲ್ಲ. ಏನ್ ತಮಾಷೆ ಮಾಡ್ತಿದ್ಯಾ? ಆ ತಾಯಿ ಶಾರದೆ ಅನುಗ್ರಹ ಆಗದೆ ಹೋಗಿದ್ರೆ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ರಾಜಗೀತೆ, ಭಾವಗೀತೆ, ಟ್ರಾಕು, ಫೋಕು, ಹಿಪಾಪು ಇದೆಲ್ಲ ನಾನು ಒಬ್ಬನಿಂದ ಆಡೋದಕ್ಕೆ ಸಾಧ್ಯ ಆಯ್ತಾ? ಕೇಳ್ತೀಯಾ? I'm going home after a while. I told the Lord, hang racket through my body. ಹೌದು, ಹಾಡ್ತೀನಿ ಅಂತ ಹೇಳಿ ಇಷ್ಟೊತ್ತು ಯಾಕೆ ಆಳ್ತಾ ಇದ್ರಿ? ಸಂಗೀತ ಜ್ಞಾನ ಗೊತ್ತಿಲ್ದಿರೋ ದಡ್ಡಿ ನೀನು. ಇದು ಪಾಪು ಸಂಗೀತ. ನಾನು ಇದನ್ ಕಲಿಬಹುದಾ? ಕುಳ್ಳರಿಸಿಕೋ, ಲೆಸನ್ ಸ್ಟಾರ್ಟ್ ಮಾಡೋಣ. ನಿಮ್ ಹತ್ರ ಚೆನ್ನಾಗ್ ಮ್ಯೂಸಿಕ್ ಕಲ್ತು ನಾನು ಅವನ್ನ ಮೆಚ್ಚಿಸ್ತೀನಿ. ಯಾರನ್ನ? ಬಸವಣ್ಣನ್ನ.
ನೀನು ಆ ಟೋಪಿ ವಾಲನ್ ಮೆಚ್ಚಿಸ್ತೀಯೋ ಇಲ್ಲ ಈ ಬಚ್ಚನ್ ನಿನ್ನ ಮೆಚ್ಚಿಸ್ತಾನೋ ನೋಡ್ತೀನಿ. ಒಬ್ನೇ ಕುಂತವನೆ, ರಗ್ಗ ಕಮುಕ್ಬಿಡದೆ. ಯಾವನೇ ಅವನು? ಯಾವ್ದೋ ಗಲ್ಲಿ ಹಂದಿ ಅಗ್ರಹಾರಕ್ಕೆ ಬಂತು ಅನ್ಕೊಂಡೆ. ಯಾಕೆ ಗುರು ಅಷ್ಟೊಂದು ಕಂಡಮ್ಮಾಗಿ ಹೇಳ್ತಾ ಇದೀಯಾ? ಮತ್ತಿನ್ನೇನೋ ನೀನ್ ಚೀಪಾಗ ಅಂತ ಇದೀಯಾ ಬಂದು? ಮೂಡು ಪ್ಯಾತೋ ಅಲ್ವಾ? ಪ್ಯಾತೋನ? ಯಾಕಪ್ಪ ಇನ್ನೂ ಭವಾನಿ ನಿನ್ ಬುಟ್ಟಿ ಕಾಲಿಟ್ಟಿಲ್ವಾ? ಅವಳೇನೋ ಬಲ್ಗಾಳಿ ಇಟ್ಲು ಗುರು, ಆದ್ರೆ ಅವ್ರ ಅಪ್ಪ 2 ಕಾಲು ನನ್ನ ಎದೆ ಮೇಲೆ ಇಕ್ಬಿಟ್ಟವನೆ. ಯಾಕೋ ಏನಾಯ್ತು? ನಾಳೆ ಅವಳನ್ನ ತೋರ್ಸೋದಕ್ಕೋಸ್ಕರ ಮದುವೆ ಗಂಡನ ಕರೆಸ್ತಿದ್ದಾನೆ. ಹಾ, ಅದಕ್ಕೆ ನನ್ನೇನ್ ಮಾಡು ಅಂತ್ಯಾ? ನನ್ ಪ್ರೀತಿಗೆ ನೀರ್ ಹಿಡ್ದು ನಿಂತಾನೆ. ಗೊಬ್ಬರನು ನಾನೇ ಹಾಕು ಅಂತ್ಯಾ? ಹೋಗ್ರು ನೀನೇ ಹಾಕ್ಬೇಕು. ಏನಾದ್ರು ಒಂದು ಐಡಿಯಾ ಕೊಡುಗ್ರು. ನೋಡು, ನಾನು ಭವಾನಿ ಇಬ್ರು ಒಳ್ಳೆ ಲವ್ವರ್ಸ್. ಈ ಡಬಲ್ ಗೇಮ್ ತಾನೆ ಬೇಡ ಅನ್ನೋದು? ಇರು ಸರಿಯಾಗಿ ಕೇಳಿಸ್ಕೋ. ನಾವಿಬ್ರು ಲವ್ವರ್ಸ್ ಅನ್ಕೋ. ನೀನ್ ಅವಳ ಮದುವೆ ಆಗ್ತೀಯಾ? ಅದೆಂಗುರು ಆಗುತ್ತೆ? ಹಾ, ಇದೇ ಐಡಿಯಾ ಇಟ್ಕೊಂಡು ನಂದು ಭವಾನಿದು ಗೋಡೆಗಳ ಮೇಲೆ ಎಲ್ಲಾ ಕಡೆ ಚಿತ್ರಗಳು ಬರಿ. ಅದನ್ನ ನೋಡಿ ಗಂಡು ಕೋಪ ಮಾಡ್ಕೊಂಡು ಹೊಟ್ಟಾಗ್ತಾನೆ. ಓಕೆನಾ? ಓಡ್ಬಾ. ಅದ್ಯಾಕೆ ನಿಂದು ಬರಿಬೇಕು? ನಂದು ಅವಳೇ ಬರ್ಕೊಂತೀನಿ. ಬರಿಯಪ್ಪ ಹೋಗಿ. ಗಂಡು ಬಂದು ನೋಡ್ತಾನೆ, ಕಾಮಿಡಿ ಆಗಿ ತಗೋತಾನೆ, ಹುಡುಗಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ ಮಾಡೋ. ಇಲ್ಲ ಗುರು, ನಿಂದೆ ಬರೀತೀನಿ. ಗುರು ಆಶೀರ್ವಾದ ಮಾಡು ಗುರು. ನಿನ್ನ ಆಂಟೆನ ಮೇಲಾಣೆ ಶೀಘ್ರವೇ ಕಲ್ಯಾಣ ಪ್ರಾಪ್ತಿರಸ್ತು. ಮದುವೆಯ ಈ ಬಂದ ಸೈಡ್ಗೆ ಹೋಗಿ ಆಡ್ಕೋ ಹೋಗಪ್ಪ. ಕೇಳಕ್ ಆಗ್ತಾ ಇಲ್ಲ. ಅನುರಾಗದ ಅನುಬಂಧ. ಹುಡುಗಿ ವಿಷಯ ಅಂತೂ ಹೇಳಲೇಬೇಕಾಗಿಲ್ಲ. ತುಂಬಾ ಒಳ್ಳೆ ಹುಡುಗಿ, ತಲೆ ತಗ್ಸಿದ್ರೆ ಎತ್ತೋದೇ ಇಲ್ಲ. ಡಿಗ್ರಿ ಪಾಸ್ ಮಾಡಿದಾಳೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಇವರೇ ಸಂಗೀತದ ಮೇಷ್ಟ್ರು. ಇಷ್ಟು ಚಿಕ್ಕ ಹುಡುಗಿಗೆ ಈಗಲೇ ಸಂಬಂಧ ಬೇಕಾಗಿತ್ತ? ಗುರುಗಳೇ, ಅವತ್ತು ಮನೆ ಕರ್ಕೊಂಬಂದಾಗ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ನೀವೇ ಹೇಳಿದ್ರಿ. ಏಯ್, ಅದು ನನಗೆ ಕೊಟ್ಟು ಮದುವೆ ಮಾಡ್ಲಿ ಅಂತ ಹಂಗೆ ಹೇಳಿದ್ದೆ. ಗುರುಗಳೇ, ಕೋಗಿಲೆ ಕಂಠ ಚೆನ್ನಾಗಿದೆ ಅಂತ ಪಾರಿವಾಳನ ಗಂಟೆ ಕಕ್ಕಾಯ್ತು. ಹಾಯ್, ನಮಸ್ಕಾರ ಬ್ರೈಡ್ ರೂಮ್. ನಮಸ್ಕಾರ ಮಾವಯ್ಯ. ನಮಸ್ಕಾರ ಬೋಂಡ, ಹೇಗಿದ್ಯಾ? ನೀನ್ ಯಾಕೋ ಬರಕ್ ಹೋದೆ? ಅಪ್ಪ ಅಮ್ಮ ಬಂದಿರ ಆಗ್ತಿರ್ಲಿಲ್ವಾ? ಏನ್ ಮಾವ, ನನಗಿರೋದು ಒಬ್ಳೆ ಸೋದರತ್ತೆ, ಅವ್ರಿಗಿರೋದು ಒಬ್ಳೆ ಮಗಳು. ಅದಕ್ಕೋಸ್ಕರ ನಾನು ಒಬ್ನೇ ಬಂದಿದ್ದೀನಿ. ಹಾ, ಇವ್ರನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ರಾಜ್ಯಪಾಲರ ಗೆಸ್ಟ್ ಹೌಸ್ ಅಲ್ಲಿ ಇರ್ಬೇಕು. ಕರೆಕ್ಟ್. ಏ ಪಾರ್ವತಿ, ಕರ್ಕೊಂಡ್ ಬಾರೆ. ಯಾವ ಗ್ರಹ ಬಂದು ಒಕ್ಕರ್ಸ್ಕೊಳತ್ತೋ ಏನೋ. ಇಲ್ಲ ಮಮ್ಮಿ, ಎಲ್ಲೋ ನೋಡಿದೆ. ಒಂಟಿ ಸೀನು, ದರಿದ್ರ. ಅಪ್ಪ, ಏನು ಈ ಹುಡುಗಿನೂ ಎಲ್ಲೋ ನೋಡ್ದಂಗಿದೆಯಲ್ಲ. ಶುಗರ್ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ಯಾ ತಾನೆ? ಹಾಕಿದ್ದೀನಿ, ಆದ್ರೆ ಮಿಕ್ಸ್ ಮಾಡಿಲ್ಲ. ಮಾಡಮ್ಮ, ಮಿಕ್ಸ್ ಮಾಡು. ಮಾವ, ನನ್ ಫಿಂಗರ್ ಚಿಕ್ಕದು. ಓಕೆ, ನನ್ ಬೆರಳು ದೊಡ್ಡದಿದೆ, ಮಾಡ್ತೀನಿ. ಏನ್ ಹ್ಯಾಂಡ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ಯಾ? ಏಯ್, ನಿನ್ ಕೆಲ್ಸನೇ ಮಾಡ್ತಿದ್ದೀನಿ, ಸುಮ್ನೇರೋ. ಏನಾಯ್ತು? ಇಲ್ಲಿರೋ ಅಗ್ರಹಾರದ ಗೋಡೆ ಮೇಲೂ ಇವರ ಚಿತ್ರ ರಿಲೀಸ್ ಆಗಿದೆ. ಎಲ್ಲ ಮುಗ್ದೋಗಿದೆಯಪ್ಪ. ಅದ್ ಹೆಂಗ್ ಹೇಳ್ತೀಯಾ? ಬೆರಳ ಕಳ್ಳಾಡಿಸ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲಿ? ಹಾಲಲ್ಲಿ. ಯಾವುದೇ ಕಾರಣಕ್ಕೂ ನಾನು ಈ ಸೆಕೆಂಡ್ ರಿಲೀಸ್ ಪಿಕ್ಚರ್ ನ ಮದುವೆ ಆಗಲ್ಲ. ಬಾರಪ್ಪ. 1 ನಿಮಿಷ. ಸೆಕೆಂಡ್ ರಿಲೀಸ್ ಸಿನಿಮಾನ? ಹೌದು. ಈ ಪಿಕ್ಚರ್ ಇನ್ನು ಸೆನ್ಸಾರೇ ಆಗಿಲ್ಲ. ನನ್ನ ಮದ್ವೆ ಆಗಲ್ಲ ಅಂತೀಯ? ನೀನ್ ಯಾವನೋ ಹೇಳಕ್ಕೆ? ನೀವ್ ಹೇಳಿ. ಮದ್ವೆ ಆಗಲ್ಲ. ಬಂದ್ಬಿಟ್ಟ. ರೀ ಬನ್ರಿ ಹೋಗೋಣ. ಮಾವಯ್ಯ, ಇಷ್ಟೊಂದ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ಅದ್ ಯಾವ್ದೋ ರಿಲೀಸ್ ಆಗಿರೋ ಡಬ್ಬಾ ಪಿಕ್ಚರ್. ನಿಮ್ ಮಗಳಿಗೆ ಸಿಲ್ವರ್ ಜುಬ್ಲಿ ಓಡಿರೋ ಸೂಪರ್ ಹಿಟ್ ಗಂಡ್ ಸಿಗ್ತಾನೆ ಬಿಡಿ. ತಲೆ ಕೆಡಿಸ್ಕೊಂಬಿಡಿ, ಬರ್ಲಾ? ಬಸವಣ್ಣ ಬಂದಾಗ್ಲೇ ಅನ್ಕೊಂಡೆ ಈ ಸಂಬಂಧ ಕೆಡುತ್ತೆ ಅಂತ. ತಲೆ ಕೆಡ್ಸ್ಕೊಂಬೇಡಿ, ಸಮಾಧಾನವಾಗಿರಿ. ಇನ್ನೇನಾದ್ರೂ ಹೇಳೋದಿದ್ಯಾ? ಇದೇನ್ ಮೂಮೆಂಟ್ ಚೇಂಜ್ ಆಯ್ತು? ಗೋಡೆ ಮೇಲೆ ಚಿತ್ರ ಬರ್ದು ಸಂಬಂಧ ಕೆಡಿಸ್ತ್ಯಾ? ಗುರ ನಿಂತ್ಕೋ ಗುರ. ಏನೋ ಏನ್ ವಿಷಯ? ಓಹೋ, ನಿನ್ ಮಾವ ನಿನ್ಗಿಂತ ಒಳ್ಳೆ ಆರ್ಟಿಸ್ಟ್, ಸೂಪರ್ ಆಗಿ ಪೇಂಟ್ ಮಾಡಿದಾನೆ ಎರಡು ಕಡೆ. ಗುರ, ಚಿತ್ರ ಬರ್ದವನು ನಾನು, ಬರೆಸ್ದವನು ನೀನು. ಇದು ನಿಮ್ಮ ಮಾವನವರ ಪರಿಕಲ್ಪನೆಗೆ ಹೇಗೆ ಬಂತು? ರಾತ್ರಿ ಹಗಲು ಎಲ್ಲಾ ಕಡೆ ನಂದು ಅವಳದು ಎಷ್ಟ್ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ಯಾ. ನಿನ್ನ ಟಾಯ್ಲೆಂಟ್ ಜಗತ್ ಪ್ರಸಿದ್ಧಿ ಆಗ್ಲಿ ಅಂತ ನಾನೇ ಆರ್ಟ್ ಬೈ ಶ್ರೀಕಂಠು ಅಂತ ಎಲ್ಲಾ ಕಡೆ ಆಟೋಗ್ರಾಫ್ ಹಾಕೊಂಬಂದೆ. ಹೆಂಗೆ? ಸೂಪರ್ ಬುದ್ಧಿವಂತ. ಅಲ್ಲ ಕಣೋ, ಇಷ್ಟ ಇದ್ರು ಮತ್ ಯಾಕೆ ಅವಳನ್ನ ಸತಾಯಿಸ್ತೀಯಾ? ಅವಳನ್ ಕಂಡ್ರೆ ನನ್ಗೆ ಇಷ್ಟ ಅಂತ ಅವಳಿಗೆ ಏನಾರ ಗೊತ್ತಾಗ್ಬಿಟ್ರೆ ಮದುವೆಗೆ ಮುಂಚೆನೆ 2-2, 3-3 ಮಕ್ಳು ನಿನ್ ತೊಡೆ ಮೇಲೆ ಇಟ್ಬಿಡ್ತಾಳೆ.
ಅಯ್ಯಯ್ಯೋ ಹೆಮ್ಮಾರಿ ಬಂದ್ಲಮ್ಮ ಓಡು ಇಷ್ಟೆಲ್ಲ ನಾಟಕ ಆಡ್ತಿದ್ಯಾ? ಹೇಗೂ ಚಳಿಗಾಲ ಬೇರೆ ಹತ್ರ ಬರ್ತಾ ಇದೆ ಅಮ್ಮ. ನಾನ್ ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ನಾನೊಬ್ಳೆ ಮಲ್ಗಲ್ಲ. ನಾನು ನೀನು ಇವತ್ತಿಂದ ನಿಮ್ ಖಾನ ಪೀನ ಎಲ್ಲ ಬಂದು ಇನ್ನು ಮುಂದೆ ಗಾನ ಭಜಾನ ನಿಮ್ಮನ್ನ ಬಿಟ್ಟು ಹೋದ ಹಕ್ಕಿ ಮತ್ತೆ ಪುರ್ರಂತ ಹಾರ್ಕೊಂಬಂದು ನಿಮ್ಮ ಕಬ್ಬಣದ ಪಂಜರದಲ್ಲೇ ಬಂಧಿತವಾಗ್ತಾ ಇದೆ. ಅದೇ ಖುಷಿಗೆ ಒಂದ್ ಸಾಂಗ್ ಬಿಡಿ. ಹೌದಾ? ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾರ. ನೀನು ಜಿತೇಂದ್ರ ನಾನು ಶ್ರೀದೇವಿ, ನೀನು ಜಿತೇಂದ್ರ ನಾನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾರ. ನಾನು ಜಿತೇಂದ್ರ ನೀನು ಶ್ರೀದೇವಿ. ನಾನ್ ನಿಮ್ ಹತ್ರ ಮಾತಾಡ್ಬೇಕಿತ್ತು. ನಮ್ಮಿಬ್ಬರ ಬಗ್ಗೆನಾ? ಹಾ, ನಮ್ಮಿಬ್ರು ಪರ್ಸನಲ್ ವಿಷಯ. ಇವ್ರಿಬ್ರು ತಬ್ಲಾ ಡೋಲಾ ಘಟಾವೋ. ಅಯ್ಯೋ ಕರಿದಿಮೆ ಬಾರೋ. ಸಿಟ್ ಡೌನ್ ಡಾರ್ಲಿಂಗ್. ಅಯ್ಯೋ ಗುರು, ನಿನ್ನೆ ಆ ಮ್ಯಾರೇಜ್ ನ ಮಂಕೀಸ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದೆ ಒಳ್ಳೇದಾಯ್ತು. ರಾತ್ರಿ ನಾನ್ ಮಲ್ಕೊಂಡ್ಮೇಲೆ ನನ್ನ ಹೃದಯದ ಒಳಗೆ ಒಂದು ಕಪ್ಪಾದ ಆಕೃತಿ. ಫೋಕಸ್ ಮಾಡಿ ನೋಡಿದ್ರೆ ಅದು ನೀನೇ. ಅದಾದ್ಮೇಲೆ ನಾನು ಅರ್ಥ ಮಾಡ್ಕೊಂಡೆ ನನಗೆ ನಿನ್ನ ಮೇಲೆ ಲವ್ ಆಗಿದೆ ಅಂತ. ಏನ್ ಬೇಕಾದ್ರೆ ಇಟ್ಕೋ, ಅದನ್ನ ಮಾತ್ರ ಇಟ್ಕೋಬೇಡ. ನಾಟಿ, ನಿನ್ನ ನೋಡ್ತಾ ಇದ್ರೆ ನಾನ್ ಯಾಕಿಷ್ಟು ಬೆಳ್ಳಗಿದ್ದೀನಿ, ಇಷ್ಟು ಕೆಟ್ಟದಾಗಿದ್ದೀನಿ ಅನ್ನಿಸ್ತಾ ಇದೆ. ಆಫ್ ಕೋರ್ಸ್ ಐ ಹ್ಯಾವ್ ಡಿಸೈಡೆಡ್ ಐ ಲವ್ ಯು. ನೆಕ್ಸ್ಟ್ ನಾಳೆ ನೀ ಬಂದು ಅಪ್ಪನ ಹತ್ರ ಮದ್ವೆ ವಿಷಯ ಮಾತಾಡು. ಓಕೆ ಸ್ವೀಟಿ. ಭವಾನಿ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಮದ್ವೆ ಆಗ್ಬೇಕಾಗಿರೋ ವಯಸ್ಸು. ಈ ಮ್ಯೂಸಿಕ್ ಎಲ್ಲ ಬೇಕಾ? ಅಯ್ಯ, ಸಂಗೀತ ಕಲ್ತ್ರೆ ಒಳ್ಳೆ ಗಂಡು ಸಿಗ್ತಾನೆ ಅಂತ ಅನ್ಕೊಂಡೆ. ಇವಳು ನೋಡಿದ್ರೆ ನಾಜೂಕ್ ಏನೂ ಇಲ್ಲ, ಗಂಡು ಬೇರೆ. ಈಗ ಏನಾಯ್ತ್ರಿ ಅಂತದ್ದು? ಅಲ್ವೇ, ಹೆಣ್ಣು ನೋಡಕ್ ಬಂದಾಗ ಇವಳು ಒಳ್ಳೆ ಗೈಯಾಳಿ ತರ ಆಡ್ತಾಳೆ. ಇವಳು ಹೀಗೆ ಆಡ್ತಿದ್ರೆ ಸಾಯೋವರೆಗೂ ಮದುವೆ ಆಗಲ್ಲ. ಸಾಯೋ ಮಾತು ಯಾಕೆ ಆಡ್ತಿದ್ದೀರಾ? ನೀವ್ ಸಾಯೋದ್ ಏನು ಬೇಕಾಗಿಲ್ಲ. ಯಾಕೆ ಅಂದ್ರೆ ನಾನಾಗ್ಲೇ ಗಂಡ್ ಸೆಲೆಕ್ಟ್ ಮಾಡಾಗಿದೆ. ಯಾರು? ಆ ಬಸವಣ್ಣನ? ಛೇ, ಅವನನ್ನ ಯಾರು ಮದ್ವೆ ಆಗ್ತಾರೆ? ಒಂದ್ ಸ್ವರ ಗೊತ್ತಿಲ್ಲ, ಸಂಗೀತ ಗೊತ್ತಿಲ್ಲ. ಸದ್ಯ ನಿನ್ ತಲೆಯಿಂದ ಆ ಬೇತಾಳ ಆಚೆಗೆ ಹೋಯ್ತಲ್ಲ, ನನಗೆ ಅದೇ ಸಂತೋಷ. ಯಾರ್ ತಂದ ಅದು? ತನ್ನ ಮ್ಯೂಸಿಕ್ ಟ್ಯಾಲೆಂಟ್ ಇಂದ ಎಲ್ರ ಮನಸ್ಸಲ್ಲೂ ಟೆನೆಂಟ್ ಆಗಿರೋ ಆ ನನ್ನ ಪೇಟೆಂಟ್ ಮ್ಯೂಸಿಕ್ ಗುರು ಸಿರಿಕಂಠ ಸ್ವರ ಸಾಮ್ರಾಟ್ ನನ್ನ ಹಾರ್ಟ್ ಅನ್ನು ಗೆದ್ಬಿಟ್ಟಿದ್ದಾನೆ. ಅಯ್ಯೋ ಕರ್ಮ ಕರ್ಮ ಕರ್ಮ. ಮಕ್ಕಳು ನಮ್ ಬಣ್ಣ ರೂಪ ಅಷ್ಟೇ ಅಲ್ಲ, ನಮ್ ತಿಕ್ಕಲ್ತನಾನು ಹಂಚ್ಕೊಂಡು ಹೊಡ್ತಾರೆ ಅನ್ನೋದು ಪ್ರೂವ್ ಆಗೋಯ್ತು. ಎಲ್ಲ ನಿಮ್ಮದಿದೆ. ಪೊರ್ಕೆ ತಗೊಂಡು ಹೊಡಿಬೇಕು. ಯಾರ್ ಹೇಳ್ತಾ ಇದ್ಯಾ? ಹೇಳ್ತಿರೋದ್ ನಿಮ್ಗೆ, ಹೊಡಿಬೇಕಾಗಿರೋದು ಅವಳಿಗೆ. ಅಮ್ಮ, ನಾನ್ ಕಮಿಟ್ ಆಗ್ಬಿಟ್ಟಿದೀನಿ, ಏನ್ ಮಾಡ್ಲಿ? ಅಯ್ಯೋ, ಏನ್ ಹೇಳ್ತಿದೀಯೇ? ಮಿಸ್ಟೇಕ್ ಮಾಡ್ಕೋಬೇಡ. ನಾನ್ ಮದ್ವೆ ಆಗ್ತೀನಿ ಅಂತ ಅಷ್ಟೇ ಕಮಿಟ್ ಆಗಿದ್ದೀನಿ. ಅದ್ ಹೇಗಮ್ಮ ಸಾಧ್ಯ? ಪ್ರೀತಿಗೆ ಕಣ್ಣಿಲ್ಲಪ್ಪ, ಕಲರು ಇಲ್ಲಮ್ಮ. ಅದೆಲ್ಲ ನನಗ್ ಬೇಕಾಗಿಲ್ಲ. ನಾಳೆನೆ ಅವನು ಹೆಣ್ ಕೇಳಕ್ ಬರ್ತಿದ್ದಾನೆ. ಅಪ್ಪ ನೀವ್ ರೆಡಿ ಆಗಿರಿ, ಅಮ್ಮ ನೀನು ರೆಡಿ ಆಗಿರು, ಅಳಿಯ ಬರ್ತಾನೆ. ಒಳ್ಳೆ ಸೆಲೆಕ್ಷನ್, ನೈಸ್ ಫ್ಯಾಮಿಲಿ ಫೋಟೋ. ಲೇ ಪಾರ್ವತಿ, ಏನೇ ಇದು ಕರ್ಮಕಾಂಡ? ಬೇತಾಳದಿಂದ ತಪ್ಪಿಸ್ಕೊಳಕ್ ಹೋಗಿ ಪಿಶಾಚಿ ಕೆಲ್ಸಿಗೆ ಹಾಕೊಂಡ್ಬಿಟ್ವಲ್ಲೇ, ಏನೇ ಗತಿ? ಬೇತಾಳನೇ ಗತಿ. ಯಾಕಪ್ಪ ನನ್ನನ್ ಕರ್ಕೊಂಡ್ ಬಂದ್ ಇಲ್ಲಿ ಕೂರ್ಸಿದ್ಯಾ? ಅವ್ನ್ ನನ್ಗೋಸ್ಕರ ಮನೆಗ್ ಬರ್ತಿದ್ದಾನೆ. ಅಯ್ಯೋ, ಅದಾಗಬಾರ್ದು ಅಂತಾನೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಸುಮ್ನೆ ಕೂತ್ಕೋ. ಅಯ್ಯೋ, ಈ ಅಮ್ಮಂಗಳ ಮಂಗಳವಾದ ಸಮೇತ ಇಲ್ಲಿಗೆ ಬಂದ್ಬಿಟ್ನಾ? ಇವನ್ ಯಾರೇ ಬರಕ್ ಹೇಳಿದ್ದು? ನಾನೇ ಹೇಳಿದೀನಿ ಅಪ್ಪ. ನೀನ್ ಹೇಳಿದ್ಯಾ? ಬಾರೆ ಹೋಗೋಣ. ಅಪ್ಪ ಇರಿ ಅಪ್ಪ, ಒಂದ್ ನಿಮಿಷ. ಏನೋ ಶ್ರೀಕಂಠ ಅಂಕಲ್ ಬಂದ್ಬಿಟ್ಟೆ? ಏನೋ ಅನ್ಕಲ್ಲ, ಇನ್ನೇನ್ ತಾತ ಅಂತ ಕರಿಬೇಕಾಗಿತ್ತಾ? ಹಲೋ, ನಿನ್ ಮಗಳು ಗಂಡ, ನಿನ್ಗ ಅಳಿಯ.
ಮಗಳ ಗಂಡ ಅಲ್ಲ ನೀನು, ತೊಳೆದಿಟ್ಟು ಕೆಂಡ. ಕೈ ತೋರ್ಸ್ ಮಾತಾಬೇಡ. ನಾಳೆ ಇದೇ ಕೈಯಿಂದ ನನ್ ಕಾಲ್ ತೊಳ್ದಿ ಕನ್ಯಾದಾನ ಮಾಡಿ ತಲೆಗೆ ಅಕ್ಷತೆ ಕಾಳು ಹಾಕ್ಬೇಕು. ಅಕ್ಷತೆ ಕಾಳು ತಲೆ ಮೇಲಲ್ಲ, ಬಾಯಿ ಒಳಗೆ ಹಾಕ್ಬಿಟ್ಟು ನೀರ್ ಬಿಟ್ಬಿಡ್ತೀನಿ. ನಾನು ಬದುಕಿರೋವರೆಗೂ ಈ ಮದುವೆ ನಡೆಯಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ರೆ ನೀನಂತೂ ಬದುಕಿರಲ್ಲ. ನಿನ್ನ ಇಷ್ಟ ಕಟ್ಕೊಂಡು ನನಗೇನಾಗಬೇಕು? ಕಟ್ಕೊಂಡವಳು ಇಷ್ಟಪಟ್ಟವಳೆ. ಹೇಗೂ ನಾವಿಬ್ರು ಮದುವೆ ವಯಸ್ಸಿಗೆ ಬಂದಿದೀವಲ್ಲ. ಏನೋ ಇಬ್ರು ವಯಸ್ಸಿಗೆ ಬಂದಿದ್ದೀರಾ? ಲೇ ಏನೋ ಲೇ, ಇವಳು ಈಗ ಬರ್ತಾ ಇದ್ದಾಳೆ, ನೀನ್ ಆಲ್ರೆಡಿ ಬಂದು ತುಂಬಾ ದೂರ ಹೊರಟಾಗಿದ್ಯಾ, ಲ್ಯಾಪ್ಸ್ ಆಗೋಗ್ಬಿಟ್ಟಿದ್ಯಾ. ಅಲ್ಲ ಭವಾನಿ, ಅವನಿಗೆ ನಿನ್ ವಯಸ್ಸಿನ ಮಗಳಿದ್ದಾಳೆ. ಏನೋ ಏಯ್ ಬಿಡ. ಏಯ್ ಯಾವ ಲ್ಯಾಂಗ್ವೇಜ್ ಇದು? ಜರ್ಮನ್ ಲ್ಯಾಂಗ್ವೇಜ್. ಜರ್ಮನ್ ಲ್ಯಾಂಗ್ವೇಜ್ ಮಾತಾಡಕ್ ಬರಲ್ಲ ಬಿಡು ನನ್ನ. ಗುರು ನೀನೇ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಗುರು? ಅವಳು ನನ್ನ ಕಲ್ಲರು, ನನ್ನ ವೆಯ್ಟು, ನನ್ನ ಪರ್ಸನಾಲಿಟಿಗೆ ಬಿದ್ದಿಲ್ಲ ಗುರು. ನನ್ನ ವಾಯ್ಸ್ ಗುರು, ವಾಯ್ಸ್ ಬಿದ್ದ್ಬಿಟ್ಲ ಅವಳು. ವಾಯ್ಸ್? ನನ್ನ ಮಗನೇ, ನಿನ್ ವಾಯ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ತೆಗಿಯೋ ಇದು. ಏನಾಯ್ತು? ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ, ವೆಸ್ಟರ್ನ್ ಸಾಂಗ್ಸು ಎಲ್ಲಾನು ಈ ವಾಯ್ಸ್ ಕಂಟ್ರೋಲ್ ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಇಟ್ಕೊಂಡು ಬೇಕಾದಾಗ ಬೇಕಾದ ಸಾಂಗ್ ನ ಪ್ಲೇ ಮಾಡ್ಕೊಂಡು ಅದಕ್ಕೆ ಲಿಪ್ಸಿಂಕ್ ಮಾಡ್ಕೊಂಡು ಎಲ್ಲರನ್ನು ಯಾಮಾರಿಸ್ತಾ ಇದೆಯೇನೋ. ಈ ಹೊಟ್ಟೆಲಿರೋ ಐಪಾಡ್ ಟೆಕ್ನಾಲಜಿ, ಜುಟ್ಟಲ್ಲಿರೋ ಈ GPS ಆಂಟನಾ, ಕಿವಿಲಿರೋ ಈ ಮಿನಿ ಸ್ಪೀಕರ್ ಬೂಮ್ ಬಾಕ್ಸ್, ಇವೆಲ್ಲ ಇಟ್ಕೊಂಡು ಯಾಮಾರಿಸ್ತಾ ಇದ್ಯಾ ಲೇ? ಇದನ್ನೆಲ್ಲ ತಗೊಂಡಾಗ ಅವಳಿಗೆ ಹೇಳಿದ್ರೆ ಅವಳ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು. ಇಡೀ ಊರೆಲ್ಲ ಟಾಮ್ ಮಾಡ್ಕೊಂಡ್ ಬಂದ್ಬಿಡ್ತಾಳೆ. ಈಗ ಒಪ್ಕೊಂಡ್ರೆ 2 ವರ್ಷದ ಪ್ರೋಗ್ರಾಮು ಕ್ಯಾನ್ಸಲ್ ಆಗ್ಬಿಡುತ್ತೆ. ಬೆಗ್ಗರ್ ತರ ಕತ್ತೆ ವಾಯ್ಸಲ್ಲಿ ರೋಡಲ್ಲಿ ಕೂತ್ಕೊಂಡು ಹಾಡು ಹೇಳ್ಬೇಕು. ಓಕೆನಾ? ಬೆಳಗುರು ಏನೋ ಜೀವನಕ್ಕೋಸ್ಕರ ಮಾಡ್ಬಿಟ್ಟೆ, ಹೆಂಗೋ ಟೆಕಾಯಿಸ್ಕೊಂಡು ಹೋಗ್ತೀನಿ, ಬಿಟ್ಬಿಡುಗುರು. ಜೀವನ ಮುಖ್ಯನಾ ಲವ್ ಮುಖ್ಯನ ಯೋಚನೆ ಮಾಡು. ಜೀವನನೇ ಮುಖ್ಯ. ಇನ್ನೊಂದ್ಸಲ ಯೋಚನೆ ಮಾಡುಗುರು ನಿನ್ನ. ಹಾಗಾದ್ರೆ ಹೇಳ್ಬಿಡ್ತೀನಿ ಬಿಡು, ನನಗೇನಿಲ್ಲ. ಬೇಡಗುರು, ಜೀವನನೇ ಮುಖ್ಯ. ನಡಿ. ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ. ಸಾಕು ನೋಡಿ ಮಾವಯ್ಯ, ಇವನ್ ಇನ್ನೂ ಚಿಕ್ಕ ಪಾಪು, ಇನ್ನೂ ಚಿಕ್ಕ ವಯಸ್ಸಲ್ವ ಇವನಿಗೆ. ಸಂಗೀತದಲ್ಲಿ ತುಂಬಾ ಸಾಧನೆ ಮಾಡ್ಬೇಕು. ಈಗ್ಲೇ ಮದುವೆ ಗಿದ್ವೆ ಅಂದ್ರೆ ಸಾಧನೆ ಬದಲು ರೋದನೆ ಆಗ್ಬಿಡುತ್ತೆ ಅಂತ ಇವನಿಗೆ ಮನವರಿಕೆ ಆಗಿದೆ ಅಲ್ವೇನೋ? ಮಾತಾಡು ಭವಾನಿ. ಇನ್ಮೇಲೆ ನಮ್ಮಿಬ್ಬರ ಸಂಬಂಧ ಗುರು ಶಿಷ್ಯರ ಸಂಬಂಧ. ಮತ್ತೆ ನನಗೆ ಯಾರ ದಿಕ್ಕು? ನನಗೆ ಯಾರ ದಿಕ್ಕು ತಪ್ಪಿಸುತ್ತೋ ಅವನೇ ದಿಕ್ ತೋರಿಸ್ತಾನಮ್ಮ. ಮಾವಯ್ಯ ಮತ್ತೆ ತಮ್ಗೆ ಯಾವ ದಿಕ್ಕು? ಮುತ್ತು ಕೊಟ್ಲು ಆ ದಿನ. ಸಕ್ಸಸ್.